ರಾಜ್ಯದಲ್ಲಿ ಗ್ಯಾಸ್ ಅಭಾವ ಮುಂದುವರೆದಿದೆ ಅಂತಿದ್ದಾರೆ. ಪ್ರಾಬ್ಲಮ್ ಇದು ಕರ್ನಾಟಕಕ್ಕೆ ಆಗಿರೋದೇನು ಅಂದರೆ LPG ಡಾಮಿನೇಟೆಡ್ ಗ್ಯಾಸು ನಮ್ಮದು ಆಟೋ ರಿಕ್ಷಾಗಳು. ಬೇರೆ ಕಡೆ ಊರುಗಳಲ್ಲಿ ಮೆಟ್ರೋಪಾಲಿಟನ್ ಸಿಟೀಸಲ್ಲಿ CNG ಇದ್ದಂಗಿದೆ ಭಾಳ ಮೆಜಾರಿಟಿನಲ್ಲಿ. ಎರಡನೇದು ಆಟೋ ಪ್ರಭಾವ ಅಂತಂದ ತಕ್ಷಣ ಬೆಂಗಳೂರಿರೋ ಆಟೋಗಳಿಗೆಲ್ಲ ಅಲ್ಲ, ನನ್ನ ಪ್ರಕಾರ ಒಂದು 25,000 30,000 ಆಟೋಗೆ ಆಗಿರ್ಬೋದೇನೋ ಸಮಸ್ಯೆ. ಕೆಲವು ಓಡ್ತಾ ಇದ್ದಾವೆ, ಅಲ್ಲ ಎಲ್ಲೋ ಸಿಗ್ತಾ ಇದೆ ಅಲ್ಲಿ ಓಡಿಸ್ತಾರಷ್ಟೇ, ಅದ್ರ ಮೇಲೆ ಆಗಿರಲಿಕ್ಕಿಲ್ಲ ಅದು. ಬಟ್ ಏನಿಯೋ KH ಮುನಿಯಪ್ಪನವ್ರು ಬೆಳಗ್ಗೆ ಹೇಳಿದ್ರಲ್ಲ ಸರಬರಾಜೆಲ್ಲ ಸರಿ ಇದೆ ಅಂತ. ಈಗ ಸಂಜೆ ಮೇಲೆ ಇದೆಲ್ಲ ಕೇಂದ್ರ ಸರ್ಕಾರದವ್ರು ಮಾಡ್ತಿರೋದು, ಅವರು ನಮ್ಗೆ ಸಪ್ಲೈ ಮಾಡ್ತಾ ಇಲ್ಲ, ತಾರತಮ್ಯ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ರು. ಯಾಕೆ ಅಂದರೆ ಅವ್ರು ಅದನ್ನು ಹೇಳಿದ್ದಕ್ಕೆ ಅಲ್ಲಿ ಯಾರೋ ಹೈಕಮಾಂಡಿಂದನೋ ಲೋ ಕಮಾಂಡಿಂದನೋ ಮಿಡ್ಲ್ ಕಮಾಂಡಿಂದನೋ ಸೈಡ್ ಕಮಾಂಡಿಂದನೋ ಲೆಫ್ಟ್ ಕಮಾಂಡಿಂದನೋ ಯಾರೋ ಒಬ್ಬರು ಥೋ ಅಂತ ಕ್ಯಾಕರ್ಸ್ ಹೋಗದಿರ್ತಾರೆ. ನಾವೆಲ್ಲ ಒಂದು ಹೇಳ್ತಿದ್ದೀವಿ, ನೀನೇನು ಮಾಡ್ತಾ ಇದೀಯಾ ಅಂತ, ಹೋಗು ಮೋದಿ ಜೊತೆಗೆ ನೀವೇ ಎಂದಿರ್ತಾರೆ. ನನಗೆ ಹಾಕ್ಬೇಕಾ ಯಸವಾಸ ಅಂತ ಅವ್ರೊಂದು ಪ್ರೆಸ್ ನೋಟ್ ಹಾಕಿದ್ರು, ಎಲ್ಲ ತಾರತಮ್ಯ ಅಂತ. ಹಾಗೆ ಬುರ್ಡೆ ಬಿಟ್ಬಿಟ್ರೆ ಆಗಲ್ಲ. ತಾರತಮ್ಯ ಅಂದರೆ ಏನು, ಯಾವ ರಾಜ್ಯಕ್ಕೆ ಹಾಗಾದ್ರೆ ಎಷ್ಟು ಹೋಗಿದೆ, ನಮ್ಮ ರಾಜ್ಯಕ್ಕೆ ಎಷ್ಟು ಬಂದಿದೆ, ಅಲೋಕೇಶನ್ಸು ಇದಕ್ಕೆ ಮೊದಲೇ ಏನಿತ್ತು ಈಗೇನಿದೆ, ಇದೆಲ್ಲ ಡಾಟಾ ಕೊಡಬೇಕು. ಸುಮ್ಮನೆ ಬುರ್ಡೆ ಬಿಡೋಕ್ಕೆ ಪ್ರೆಸ್ ನೋಟನ್ನು ಬರೆದುಬಿಟ್ಟು ತಲೆ ತಪ್ಪಿಸ್ಕೊಂಡು ಕಳ್ಳರ ಥರ ಓಡಾಡಿದ್ರೆ ಆಗಲ್ಲ. ಇಲ್ಲಿ ಇರಬಹುದು, ನಂಗೆ ಗೊತ್ತಿಲ್ಲ. ಡಾಟಾ ಕೊಡದೆ ಸುಮ್ಮನೆ ಬುರ್ಡೆ ಬಿಟ್ಟರೆ ಕೇಳೋಕ್ಕೆ ತಯಾರಿ ಇಲ್ಲ. ಇನ್ನು ಕೆಲವು ಆಟೋ ರಿಕ್ಷಾ ಡ್ರೈವರ್ಸು ಅದನ್ನು ಬೆಲೆ ಜಾಸ್ತಿ ಮಾಡಿದ್ದಾರೆ ಅಂತ. ಲಾರ್ಜ್ಲಿ ಅದು ನನ್ನ ಪ್ರಕಾರದಲ್ಲಿ ಅದು ನೆಕ್ಸ್ಟ್ ಅದು ನೋಡೋಣ. ಎಸ್, ಬೆಂಗಳೂರು ಸೇರಿದಂತೆ ಹಾವೇರಿ ಎಲ್ಲೆಡೆ 90 ರೂಪಾಯಿ ಲೀಟರ್ಗೆ ಇದ್ದಿದ್ದು, ಆದರೆ ಈಗ 120 ರೂಪಾಯಿ ಮಾಡ್ಕೊಂಡಿದ್ದಾರೆ. ಅದು ಪ್ರೈವೇಟ್ ಇರಬೇಕದು. ಹಾಂ ಸರ್, ಪ್ರೈವೇಟ್. ಅದು ಇಂಡಿಯನ್ ಅಂದರೆ ಗೌರ್ನಮೆಂಟ್ ಓನ್ಡ್ ಕಾರ್ಪೊರೇಷನ್ಸ್ ಅಲ್ಲ. ಕರೆಕ್ಟು. ಪ್ರೈವೇಟ್ ಆಗಿದ್ದಕ್ಕೆ ನೀವು ಆಕ್ರೋಶ ವ್ಯಕ್ತಪಡಿಸಿದ್ರೆ ಏನೂ ಆಗಲ್ಲ ಅದರಿಂದ. ಫಾರ್ ಎಕ್ಸಾಂಪಲ್ ನಿಮ್ಮದು ಪ್ರೀಮಿಯಂ ಪೆಟ್ರೋಲ್ ಆಗಲಿಲ್ವಾ? ಹೌದು, ಪ್ರೀಮಿಯಂ ಆಯಿತು. ಪ್ಲಸ್ ಪೆಟ್ರೋಲ್ ಪ್ರೈವೇಟ್ನವ್ರು ಮಾಡ್ಕೊಂಡಿಲ್ವಾ ಅಲ್ಲಿ? ಸೇಮ್ ಗ್ಯಾಸುವೆ. ರಾಜ್ಯ ಸರ್ಕಾರ ಏನು ಮಾಡ್ತಾ ಇಲ್ಲ. ಅದು ನಮಗೆ ಗೊತ್ತಿಲ್ಲ. ಅದು ರಾಜ್ಯ ಸರ್ಕಾರ ಏನು ಮಾಡೋಕ್ಕಾಗಲ್ಲ ಪಾಪ. ಸುಮ್ಮನೆ ಎಲ್ಲರ ಮೇಲೂ ನೀವೆಲ್ಲ ಎತ್ತಾಕ್ಬಿಟ್ರೆ ರಾಜ್ಯ ಸರ್ಕಾರ ಏನು ಮಾಡೋಕ್ಕಾಗತ್ತೆ? ಅದನ್ನು ಅವರೊಂದು ನಿರ್ದೇಶನ ಕೊಡಬೇಕು ಅಂತ ಕೇಳ್ತಾರೆ. ಕೊಟ್ಬಿಟ್ರೆ ನಿಮಗೂ ನಿರ್ದೇಶನ ಕೊಡ್ತಾರೆ, ಬಾಡಿಗೆ ತಗೋಬೇಡಿ ಅಂತ. ಆಗತ್ತಾ ಹಂಗಾರೆ? ರೇಟ್ ಮಾತ್ರ ಜಾಸ್ತಿ ಹಂಗೆಲ್ಲ ಆಗಲ್ಲ, ಪ್ಯಾಸೆಂಜರ್ ಕಡೆಯಿಂದ ನಮಗೆ ಸಿಗ್ತಾ ಹಂಗಾಗಲ್ಲ. ಅದು ದಟ್ಸ್ ಎ ಡಿಫ್ರೆಂಟ್ ಇಶ್ಯೂ. ಅದು ಡಿಫ್ರೆಂಟ್ ಇಶ್ಯೂ. ಅದನ್ನು ಬೇಕಾದ್ರೆ ತಾತ್ಕಾಲಿಕವಾಗಿ ರಾಜ್ಯ ಸರ್ಕಾರ ತಾತ್ಕಾಲಿಕ 10 ರೂಪಾಯಿ ಆ್ಯಡ್ ಮಾಡಿ ಅಂತನೋ 5 ರೂಪಾಯಿ ಆ್ಯಡ್ ಮಾಡಿ ಅಂತನೋ ಬೇಕಾದ್ರೆ ಮಾಡಿಕೊಡ್ಬೋದು, ತಪ್ಪಲ್ಲ ಅದು ಸದ್ಯದ ಮಟ್ಟಿಗೆ. ಹಾಂ, ಎಸ್. ದೀರ್ಘ ರಜೆ ಮುಗಿಸ್ಕೊಂಬಂದಿದ್ರಂತೆ ಯಾರೋ ದಂಪತಿಗಳು, ನವೀನ್ ನಾದರ್ ಅಂತ. ದಾದರ್ ಅನ್ನೋ ಲೇಡಿ, ನವೀನ್ ಇವರು. ಅವರೇನೋ ಲವ್ ಮ್ಯಾರೇಜ್ ಅಂತೆ, ಅಲ್ಲೆಲ್ಲ ಇರಾನ್ಗೆ ಹೋದಾಗ ಆಗಿದ್ರಂತೆ. ಯಾವಾಗಿದು 40 ವರ್ಷದ ಹಿಂದೆ. ಈಗಲ್ಲ ಮದುವೆ ಆಗಿ ಮಕ್ಕಳಾಗಿ, ಮಕ್ಕಳು ದೊಡ್ಡವರಾಗಿ, ಅವಕ್ಕೂ ಮದುವೆ ಆಗಿರಬೇಕು ಮೋಸ್ಟ್ಲಿ. ಹಾಂ, ಗೊತ್ತಿಲ್ಲ. ಅವು ಎಂಜಿನಿಯರು ಆರ್ಕಿಟೆಕ್ಟ್ ಅಂತ. ಅವ್ರಿಗೆ ಇಲ್ಲಿ ಬಂದಿದ್ದಾರಂತೆ. ಈಗ ವಾಪಸ್ ಹೋಗೋಕ್ಕೆ ವಿಮಾನ ಎಲ್ಲ ಸಿಗಾಕೊಂಬಿಟ್ಟಿದ್ದಾರೆ ಈಗ. ಏನು ಮಾಡೋದು, ಪಾಸ್ಪೋರ್ಟ್ ಅವಧಿ ಮುಗಿದೋಗುತ್ತೆ. ಏನು ಮಾಡೋದು, ಆತಂಕ. ಏನು ಆತಂಕ ಪಡಬೇಕಾಗಿಲ್ಲ, ಅಷ್ಟೆಲ್ಲ ತೊಂದರೆ ಮಾಡ್ಕೋಬೇಡಿ. ಕೀಪ್ ದಿ ಎಂಬಸಿ ಇನ್ಫಾರ್ಮ್ಡ್. ನಾವು ಇರಾನ್ ಏನು ವೈರಿ ದೇಶಗಳಾಗಿಲ್ಲ ಪುಣ್ಯಕ್ಕೆ, ನಿಮ್ಗೆ ಅಂಥ ಸಮಸ್ಯೆ ಏನಾಗಲ್ಲ. ಲೋಕಲ್ SP ಹತ್ರ ಹೋಗಿ ಅದನ್ನು ಇನ್ಫಾರ್ಮೇಷನ್ ಕೊಡಿ, ನಮ್ಗೆ ಹಿಂಗಾಗಿದೆ ಅಂತ. ಸೊ ಟೆಂಪರರಿ ರೆಸಿಡೆನ್ಸಿಗೆ ಅವಕಾಶ ಮಾಡಿರ್ತಾರೆ ನಿಮ್ಮನ್ನು. ಹಾಂ, ನಿಮ್ಗೇನು ಅಂಥದ್ದೇನು ಸಮಸ್ಯೆ ಆಗತ್ತೆ ಅಂತ ನಂಗೆ ಅನಿಸಿಲ್ಲ. ಯು ಹ್ಯಾವ್ ಟು ಮೀಟ್ ದಿ ಲೋಕಲ್ SP, ಮೀಟ್ ಮಾಡಬೇಕು. ಕೀಪ್ ದಮ್ ಇನ್ಫಾರ್ಮ್ಡ್ ಅಷ್ಟೇ. ಇನ್ಫಾರ್ಮ್ ಮಾಡದೇ ಇರಬೇಡಿ. FRROಗೆ ಇನ್ಫಾರ್ಮ್ ಮಾಡಬೇಕು. ಅದನ್ನು SP ಮೂಲಕ ಮಾಡಿಸಿ. ಯು ವಿಲ್ ಗೆಟ್ ಸಮ್ ರಿಲೀಫ್ ಆ್ಯಂಡ್ ಟೈಮ್. ಅಷ್ಟೇ, ಮುಂದಕ್ಕೆ ಹೋಗೋಣ. ನಾಸಾದ ಆರ್ಟೆಮಿಸ್ 2 ಮಿಷನ್ನ ಒರಾಯನ್ ಬಾಹ್ಯಾಕಾಶ ನೌಕೆ ಚಂದ್ರನ ಬಳಿ ತಲುಪಿದೆ. ಭಾರತೀಯ ಕಾಲಮಾನ ಪ್ರಕಾರ ಮಧ್ಯರಾತ್ರಿ 12:15ಕ್ಕೆ ಚಂದ್ರನ ಗುರುತ್ವಾಕರ್ಷಣ ಪ್ರಭಾವದ ಗೋಳಕ್ಕೆ ಗಗನಯಾತ್ರಿಗಳಾದ ರೀಡ್ ವೈಸ್ಮಾನ್ ಮತ್ತು ವಿಕ್ಟರ್ ಗ್ಲೋವರ್, ಕ್ರಿಸ್ಟಿನಾ ಕೋಚ್, ಜೆರೆಮಿ ಅವರೆಲ್ಲರೂ ಕೂಡ ಪ್ರವೇಶವನ್ನು ಪಡೆದಿದ್ದಾರೆ. ಇಂದು ಚಂದ್ರನಿಂದ 41,072 ಮೈಲಿ ದೂರದ ಪ್ರದೇಶವಾಗಿರುತ್ತೆ. ಈ ಮೂಲಕ ಭೂಮಿಯಿಂದ 2,52,760 ಮೈಲಿ ದೂರ ಸಾಗಿ ದಾಖಲೆಯನ್ನು ಬರೆಯಲಿದ್ದಾರೆ. ಆಲ್ರೈಟ್. ಭೂಮಿ ಚಂದ್ರನ ಸ್ಪಿಯರ್ ಆಫ್ ಇನ್ಫ್ಲೂಯೆನ್ಸ್ ಅಂತ ಕರಿಬೇಕು ಅದನ್ನು ನಾವು. ಅಂದರೆ ಚಂದ್ರನ ಪ್ರಭಾವದ ಕಕ್ಷೆಯ ಒಳಕ್ಕೆ ಬಂದಿದ್ದಾರೆ ಅಂತ ಇಟ್ಕೋಬೇಕು ನಾವೀಗ. ಭೂಮಿಯಿಂದ ಬಂದಂತಹ ಈ ನೌಕೆ ಏನಿದೆ, ಈ ನೌಕೆ ಈಗ ಚಂದ್ರನ ಪ್ರಭಾವವಿರುವ ಕಕ್ಷೆಯ ಒಳಕ್ಕೆ ಬಂದಿದೆ ಅಂತ. ಅಲ್ಲಿ ಇವರು ರೌಂಡನ್ನು ಹಾಕ್ತಾರೆ. ದಟ್ ಇಸ್ ಆನ್ ದಿ ಫಾರ್ ಸೈಡ್ ಆಫ್ ದಿ ಮೂನಲ್ಲಿ ಅವ್ರು ರೌಂಡ್ ಹಾಕ್ತಾರೆ. ಈಗ ಆ ರೌಂಡ್ ಹಾಕೋವಾಗ ಮೇ ಬಿ ಒಂದು ಸ್ಪೇಸ್ ವಾಕ್ ಇದೆಯಾ ಏನೋ, ನಂಗೆ ಐಡಿಯಾ ಇಲ್ಲ. ಇದು ಗೊತ್ತಿಲ್ಲ ನನಗೆ, ನಾನು ನೋಡಲಿಲ್ಲ, ಅದೊಂದನ್ನು ನೋಡ್ಕೊಳ್ಳಿಲ್ಲ ನಾನು. ಸ್ಪೇಸ್ ವಾಕ್ ಇದೆಯೋ ಇಲ್ವೋ ಗೊತ್ತಿಲ್ಲ. ಬಟ್ ಬರುತ್ತೆ, ಇಳಿಯಲ್ಲ ಯಾರೂ. ಅದರ ಸುತ್ತ ನೋ ಬಡಿ ವಿಲ್ ಗೆಟ್ ಡೌನ್. ಅಂದರೆ ಮ್ಯಾನ್ ಲ್ಯಾಂಡ್ ಆಗಲ್ಲ.
ನೆಕ್ಸ್ಟ್ ಎಕ್ಸ್ಪೆಡಿಷನ್ 27 ಅದು. ಓಕೆ. ಆಗ ಮನುಷ್ಯ ಇಳೀತಾನೆ ಚಂದ್ರನ ಮೇಲೆ. ಈಗ ಇಳಿಯಲ್ಲ, ಬಟ್ ಎಕ್ಸ್ಪರಿಮೆಂಟ್ಸನ್ನು ಮಾಡ್ಕೋತಾರೆ ಇವರು. ಫಾರ್ ಸೈಡ್ಗೆ ಹೋಗ್ಬಿಟ್ಟು ಮಾಡಿರ್ತಾರೆ, ಹೋಗಾಗಿದೆ, ಈಗ ಕಕ್ಷೆ ಒಳಗೆ ಬಂದಿದ್ದಾರೆ. ಸೊ ದೇ ಕ್ಯಾನ್ ಸಿ. ಆಲ್ ರೈಟ್, ನೋಡೋಣ ಮುಂದಕ್ಕೆ ಏನಾಗುತ್ತೆ. ಭಾರತದಲ್ಲಿ ಏಕರೂಪ ನಾಗರಿಕ ಸಂಹಿತೆ ಜಾರಿ ಬಗ್ಗೆ ಮತ್ತು ಒಂದು ರಾಷ್ಟ್ರ ಒಂದು ಚುನಾವಣೆ ಕುರಿತು ಚರ್ಚೆಗಳು ನಡೀತಾ ಇದೆ. ಜಾರಿಗೆ ಬರಬಹುದೇನೋ ಅನ್ನೋದು ಪ್ರೈಮ್ ಮಿನಿಸ್ಟರಿನ ವಾದ. ಬರ್ಬೋದು. ಪಶ್ಚಿಮ ಬಂಗಾಳ, ಕೇರಳದಲ್ಲಿ ಹಿಂಸೆಯನ್ನು ರಾಜಕೀಯ ಸಂಸ್ಕೃತಿಯಾಗಿ ಪರಿವರ್ತಿಸ್ಬಿಟ್ಟಿದ್ದಾರೆ. ಬಿ ಜೆ ಪಿಯವರು ಪ್ರಾಣತ್ಯಾಗ ಮಾಡ್ತಿದ್ದಾರಲ್ಲಿ. ಇರಲಿ, ನೋಡೋಣ. UGC ಒಂದು ರಾಷ್ಟ್ರ ಒಂದು ಚುನಾವಣೆ ಎಲ್ಲ ನಡೆಯಲಿ, ಬರುತ್ತೆ. ಒಂದಿನ ಅಲ್ಲ ಒಂದಿನ ಮದುವೆ, ದತ್ತು, ಇದೆಲ್ಲ ದೇಶಕ್ಕೆಲ್ಲ ಒಂದೇ ಕಾನೂನು ಬರುತ್ತೆ ಅಂತ ಹೇಳಿದ್ದಾರೆ. ನನ್ನ ಪ್ರಕಾರ ದೇಶಕ್ಕೆಲ್ಲ ಒಂದೇ ಕಾನೂನು ಬರಬೇಕು. ಯಾವನೇನು ಬೇಕಾದ್ರೂ ಹೇಳ್ಕೊಳ್ಳಿ. ಈಗ ಇಲ್ಲಿರೋ ಯಾರೋ ಮುಸ್ಲಿಮಲ್ಲಿ ನಮಗೆ ಬೇರೆ ಕಾನೂನು. ಅಮೇರಿಕಾದಲ್ಲಿ ಇಲ್ಲಿಂದನೇ ಹೋಗಿರೋರು ಯಾಕೆ ಅದೇ ಕಾನೂನು ಕೇಳಲ್ಲ ಅವ್ರುಗಳು? ಹಾಗೆಲ್ಲ ಆಗಲ್ಲ. ಒಂದು ದೇಶ ಅಂದರೆ ಒಂದೇ ದೇಶ, ಒಂದೇ ಕಾನೂನು. ಬೇಕಾದವ್ರು ಇರ್ಬೋದು, ಸಾಕಾದವ್ರು ಹೋಗ್ಬೋದು. ಅವ್ರು ಯಾವನು ಬೇಕಾದ್ರೂ ಹಾಕ್ಕೊಳ್ಳಿ. ಅದು ಹಿಂದೂ ಆದರೂ ಅಷ್ಟೇ, ಮುಸ್ಲಿಮ್ ಆದರೂ ಅಷ್ಟೇ, ಇನ್ನೊಬ್ಬ ಆದರೂ ಅಷ್ಟೇ, ಮತಬಾದರೂ ಅಷ್ಟೇ, ಬರಬೇಕಾಗತ್ತೆ. ಅದನ್ನು ಹೆಂಗೆ ತರ್ತಾರೆ ನೋಡೋಣ. ಲೆಟ್ಸ್ ಸಿ.